ಪಹಲ್ಗಾಮ್ನಲ್ಲಿ ಭಾರತೀಯರ ನರಮೇಧವನ್ನ ನಡೆಸಿದಂಥ ಉಗ್ರರಿಗೆ ಆ ಉಗ್ರರನ್ನ ಪೋಷಣೆ ಮಾಡ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಪಾಠವನ್ನ ಕಲಿಸುವಂತಹ ಕೆಲಸವನ್ನ ಭಾರತದ ಸೇನೆ ಮಾಡಿದೆ. ಒಂದು ಕಡೆ ಶತ್ರುಗಳ ನೆಲೆಗಳನ್ನ, ಉಗ್ರರ ನೆಲೆಗಳನ್ನ, 9 ನೆಲೆಗಳನ್ನ ಉಳಿಸಿ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಮತ್ತೊಂದು ಕಡೆ ಗಡಿ ಭಾಗದಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕಿರಿಕ್, ಪಾಕಿಸ್ತಾನದ ಸೈನಿಕರು ಭಾರತದ ನಾಗರಿಕರನ್ನ ಗುರಿಯಾಗಿಸಿ ಶೆಲ್ ದಾಳಿಯನ್ನ ನಡೆಸುತ್ತಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಈ ಪರಿಸ್ಥಿತಿ ಏನಾದ್ರೂ ಮತ್ತೆ ಉದ್ವಿಗ್ನತೆಗೆ ಹೋದ್ರೆ, ಯುದ್ಧದ ಪರಿಸ್ಥಿತಿ ಏನಾದ್ರೂ ನಿರ್ಮಾಣವಾದ್ರೆ, ಈ ಕಾರಣಕ್ಕಾಗಿ ಇವತ್ತು ಮೊದಲೇ ನಿರ್ಧಾರ ಮಾಡಿರುವಂತೆ ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ. 259 ಪ್ರದೇಶಗಳಲ್ಲಿ, ದೇಶದ 259 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇರೋದು. ಅದರಲ್ಲಿ ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಆಲ್ರೆಡಿ ಮಾಕ್ ಡ್ರಿಲ್ ಆರಂಭ ಆಗಿದೆ, ಸೈರನ್ ಮೊಳಗಿದೆ. ಇಂಥ ಒಂದು ಅವಕಾಶ ಕಳೆದ 50 ವರ್ಷದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಆದ್ರೂ ನಾವು ಬಹಳ ನಿಶ್ಚಯಿಂದ ಮಾಡುವಂತ ಕೆಲಸ ಮಾಡಬೇಕು. ಸೈರನ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಮತ್ತೆ ಒಂದು ಲೈನ್ ಮಾತಾಡಿ ವಿಲ್ ಕ್ಲೋಸ್ ಫಾರ್ ದ ಸಿಬ್ಬಂದಿಗಳು ಮಾಡ್ತಾರೆ. ಅಂದ್ರೆ ಯಾವುದೇ ಒಂದು ವಾಯುದಾಳಿ ಆದಂತ ಸಂದರ್ಭದಲ್ಲಿ ದಯಮಾಡಿ ನೋಡಿ, ರೆಸ್ಕ್ಯೂ ಟೀಮ್ ಬಿಟ್ಟು ಉಳಿದವರು ಯಾರು ಗ್ರೌಂಡ್ ಅಲ್ಲಿ ಇರಬಾರ್ದು. ಎಲ್ಲ ಬಂದ್ಬಿಡಿ ಈ ಕಡೆ ಸ್ಟೇಜ್ ಮುಂಭಾಗದಲ್ಲಿ ಕೂತ್ಕೊಳ್ಳಿ, ಸ್ಟೇಜ್ ಮೇಲೆ ಕೂತ್ಕೊಳ್ಳಿ. ನೋಡಿ, ಈಗ ಮೊದಲನೇ ಮಹಡಿಯಿಂದ ಗಾಯಾಳು ಸಿಕ್ಕಿಕೊಂಡಿದ್ದರು. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಆಲ್ರೆಡಿ ಮಾಕ್ ಡ್ರಿಲ್ ಆರಂಭ ಆಗಿದೆ. ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾಗರಿಕರ ರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸ್ಪಾಟ್ ನಲ್ಲಿದ್ದಾರೆ, ಆ ಮಾಕ್ ಡ್ರಿಲ್ ನಡೀತಾ ಇರುವಂತಹ ಜಾಗದಲ್ಲಿ. ಸತ್ತಾರ್, ಯಾವ ರೀತಿ ನಡೀತಾ ಇದೆ ಮಾಕ್ ಡ್ರಿಲ್? ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಯಾವ ರೀತಿಯಾದಂತಹ ಸೂಚನೆಗಳನ್ನ ನೀಡಲಾಗ್ತಾ ಇದೆ? ವಿದ್ಯಾಶ್ರೀ, ಈಗಷ್ಟೇ ಸೈರನ್ ಮೊಳಗಿದೆ. 3 ಗಂಟೆ 58 ನಿಮಿಷಕ್ಕೆ ಸೈರನ್ ಮೊಳಗಿರುವಂತದ್ದು. ಈಗ ಅಲ್ಸೂರ್ ಕೆರೆಯಲ್ಲಿ ಮೊದಲ ಹಂತವಾಗಿ ಬೋಟಿಂಗ್ ರಕ್ಷಣಾ ಕಾರ್ಯದ ಅಣುಕು ಪ್ರದರ್ಶನ ನಡೀತಾ ಇದೆ. ನಾವು ಈಗ ನೇರವಾಗಿ ದೃಶ್ಯಕ್ಕೆ ಹೋಗೋಣ. ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ, ಒಂದು ಕಡೆ ಈಗಾಗಲೇ ಈ ಒಂದು ಅಣುಕು ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಈಗಾಗಲೇ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸುಧಾಕರ್ ಕೂಡ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅಲಸೂರ್ ಕೆರೆಯಲ್ಲಿ ಅಣುಕು ಪ್ರದರ್ಶನ ಕೂಡ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ NDRF ಸಿಬ್ಬಂದಿ ಆಗಿರ್ಬೋದು, STRF ಸಿಬ್ಬಂದಿ ಆಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ಒಂದು ಅಣುಕು ಪ್ರದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಮೊದಲಿಗೆ ಈ ಸಾಮಾನ್ಯವಾಗಿ ಈಗ ಕರಾವಳಿ ಭಾಗದಲ್ಲಿ ನಡೆಯುವ ರೀತಿಯಲ್ಲಿ ಅಣುಕು ಪ್ರದರ್ಶನ ಇಲ್ಲಿ ನಡೆಯುತ್ತೆ. ಅಂದ್ರೆ ಯಾವುದೋ ಒಂದು ವ್ಯಕ್ತಿ ಯುದ್ಧದ ಸಂದರ್ಭದಲ್ಲಿ ನೇವಿಯವರು ಯಾವ ರೀತಿ ಆಪರೇಷನ್ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿರುವಂತಹ ಜನರನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಕ್ ಡ್ರಿಲ್ ಕೂಡ ಶುರುವಾಗಿರುವಂತದ್ದು. ಒಟ್ಟು ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಸರಿಸುಮಾರು 800 ಸಿಬ್ಬಂದಿ ಭಾಗಿಯಾಗ್ತಾ ಇದ್ದಾರೆ. ಮೊದಲಿಗೆ ಸಿವಿಲ್ ಡಿಫೆನ್ಸ್ ನ 500 ಸಿಬ್ಬಂದಿ ಆಗಿರ್ಬೋದು, NDRF ಮತ್ತು STRF ನ ತಲಾ 50 ಸಿಬ್ಬಂದಿ, ಇನ್ನು ಹೋಮ್ ಗಾರ್ಡ್ಸ್ ಕೂಡ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು NCC ಯ 50ಕ್ಕೂ ಅಧಿಕ ಸಿಬ್ಬಂದಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಮಾಕ್ ಡ್ರಿಲ್ ಕೂಡ ಶುರುವಾಗಿದೆ. ಮೊದಲ ಹಂತವಾಗಿ ಈಗ ಅಲ್ಸೂರ್ ಕೆರೆ ಏನಿದೆ ಅಲ್ಲಿ ಈಗ ಮೊದಲ ಹಂತವಾಗಿ ಇದು ಬೋಟಿಂಗ್ ರೆಸ್ಕ್ಯೂ ಆಪರೇಷನ್ ಕೂಡ ಶುರುವಾಗಿರುವಂತದ್ದು. ಇದಾದ ನಂತರ ಬೋಟಿಂಗ್ ರೆಸ್ಕ್ಯೂ ಆದ ನಂತರ ಮತ್ತೊಂದು ಸೈರನ್ ಮೊಳಗುತ್ತೆ. ಅದು 4:45 ಸುಮಾರಿಗೆ ಮತ್ತೊಂದು ಸೈರನ್ ಆಗುತ್ತೆ. ಅದಾದ ನಂತರ 5 ಗಂಟೆಯಿಂದ 5:05 ತನಕ ಕಟ್ಟಡದಲ್ಲಿರುವಂತಹ ಜನರನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬಹುದು, ಯುದ್ಧದ ಟೈಮ್ ನಲ್ಲಿ ಕಟ್ಟಡದಲ್ಲಿ ಸಿಲುಕಿರುವಂತಹ ಜನರನ್ನಾಗಿರ್ಬೋದು, ಗಾಯಾಳುಗಳನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬಹುದು, ರೆಸ್ಕ್ಯೂ ಮಾಡಿದ ನಂತರ ತುರ್ತಾಗಿ ಅವರನ್ನ ಆಸ್ಪತ್ರೆಗೆ ಯಾವ ರೀತಿ ಸಾಗಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಣುಕು ಪ್ರದರ್ಶನ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಮತ್ತೆ 5:15 ನಂತರ ರೆಡ್ ಸೈರನ್ ಕೇಳುತ್ತೆ. ಅದಾದ ನಂತರ ಮತ್ತೆ 6 ಗಂಟೆಗೆ ಟವರ್ ರೆಸ್ಕ್ಯೂ ಆಗುತ್ತೆ. ಅಂದ್ರೆ ಟವರ್ ರೆಸ್ಕ್ಯೂ ಮೂಲಕ ಕೂಡ ದೊಡ್ಡ ಗಾತ್ರದ ವಾಹನದ ಮೂಲಕ ಅಲ್ಲಿದ್ದಂತಹ ಜನರನ್ನು ಯಾವ ರೀತಿ ರೆಸ್ಕ್ಯೂ ಮಾಡೋದನ್ನು ಸಂಬಂಧಪಟ್ಟ ಹಾಗೆ ಒಂದು ಅಣುಕು ಪ್ರದರ್ಶನ ಕೂಡ ಆಗುತ್ತೆ. ಈಗ ಮೊದಲ ಹಂತವಾಗಿ ಅಲ್ಸೂರು ಕೆರೆ ಪಕ್ಕದಲ್ಲಿ ಎಲ್ಲ ರೀತಿಯ ಈಗ ಮೊದಲ ಹಂತ ಏನಿದೆ ಅದು ಇದು ಬೋಟಿಂಗ್ ರೆಸ್ಕ್ಯೂ ಈಗಾಗಲೇ ಶುರುವಾಗಿರುವಂತದ್ದು. ಈಗಾಗಲೇ NDRF ಮತ್ತು STRF ಸಿಬ್ಬಂದಿ ಈಗ ಬೋಟಿಂಗ್ ರೆಸ್ಕ್ಯೂ ಕಾರ್ಯಾಚರಣೆ ಅಣುಕು ಪ್ರದರ್ಶನ ಕೂಡ ಶುರು ಮಾಡಿರುವಂತದ್ದು. ವಿದ್ಯಾಶ್ರೀ,
ಸತ್ತಾರ್, ನೀವು ತೋರಿಸ್ತಾ ಇದ್ರೆ ದೃಶ್ಯಗಳಲ್ಲಿ ಯಾವ ರೀತಿ ಸದ್ಯ ಬೋಟಿಂಗ್ ರೆಸ್ಕ್ಯೂ ಆಗ್ತಾ ಇದೆ ಅಂತ ಹೇಳಿ. ಒನ್ಸ್ ಆ ಬೋಟಿಂಗ್ ರೆಸ್ಕ್ಯೂ ಆದಂತಹ ನಂತರದಲ್ಲಿ ಮುಂದಿನ ಆ ಮಾಕ್ ಡ್ರಿಲ್ನ ಹಂತಗಳು ಏನೇನು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾರೆ, ಏನೇನು ಮಾಡ್ತಾರೆ ಅದನ್ನ ವಿವರಿಸ್ತಾ ಹೋಗಬಹುದಾ ಅಂತ ಹೇಳಿ. ವಿದೇಶ ಖಂಡಿತ ನಿಮಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ನೇರವಾಗಿ ದೃಶ್ಯಕ್ಕೆ ಹೋಗೋಣ. ಅಂದ್ರೆ ಈ ಒಂದು ಯುದ್ಧದ ಟೈಮ್ನಲ್ಲಿ ಅಲ್ಲಿದ್ದಂತಹ ಜನರನ್ನು, ಕಡಲಾಚೆ ಆಗಿರ್ಬೋದು, ನದಿ ಆಗಿರ್ಬೋದು, ಕೆರೆಯಲ್ಲಿ ಏನಾದರೂ ಜನರು ಸಿಲುಕೊಂಡು ಅವ್ರನ್ನ ಅಲ್ಲಿಂದ ರಕ್ಷಣೆ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಗಾಯಾಲುವನ್ನು ಕೂಡ ರಕ್ಷಣೆ ಮಾಡ್ತಾರೆ. ಗಾಯಾಲಲ್ಲಿ ಈಗ ಏನು ಗಂಭೀರ ಪರಿಸ್ಥಿತಿ ಗಾಯ ಆದಂತಹ ವ್ಯಕ್ತಿಯನ್ನು ರೆಡ್ ಸ್ಟ್ರಕ್ಚರ್ ನಲ್ಲಿ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ. ಇನ್ನು ಸಣ್ಣ ಪುಟ್ಟ ಮಟ್ಟಿನ ಏನಾದರೂ ಗಾಯ ಆಗಿದ್ರೆ ಆ ವ್ಯಕ್ತಿಗೆ ರಕ್ಷಣೆ, ಯಾರು ವ್ಯಕ್ತಿ ಇದ್ದಾನೆ ಅಂತ ಸಣ್ಣ ಪುಟ್ಟದ ಗಾಯ ಆಗಿದ್ರೆ ಅದನ್ನ ಗ್ರೀನ್ ಸ್ಟ್ರಕ್ಚರ್ ಮೂಲಕ ರಕ್ಷಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ತದನಂತರದಲ್ಲಿ ಕೂಡಲೇ ತುರ್ತಾಗಿ ಅವರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಆಸ್ಪತ್ರೆಗೆ ಯಾವ ರೀತಿ ಸಾಗಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಈಗ ಅಣಕು ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಲ್ಲಿ ಅಂದ್ರೆ ಬೋಟಿಂಗ್ ರೆಸ್ಕ್ಯೂ ಆದ ನಂತರ ಸಿವಿಲ್ ಡಿಫೆನ್ಸ್ ನ ಆವರಣದಲ್ಲಿ ಮತ್ತೊಂದು ಅಣಕು ಪ್ರದರ್ಶನ ಕೂಡ ಆಗುತ್ತೆ. ಅಲ್ಲಿ ಟವರ್ ಅಲ್ಲಿ ಅಂದ್ರೆ ಈಗ ಬಿಲ್ಡಿಂಗ್ ಅಲ್ಲಿ ಸಿಲುಕಿರುವಂತಹ ಜನರಾಗಿರ್ಬೋದು ಅಥವಾ ಟವರ್ ರೆಸ್ಕ್ಯೂ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಬೆಂಕಿ ಅಂದ್ರೆ ವಾಯುದಾಳಿಯಾದಂತಹ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬೇಕು, ಆ ಒಂದು ಸಂದರ್ಭದಲ್ಲಿ ಜನರು ಕೂಡ ಯಾವ ರೀತಿಯಾಗಿ ಅಲರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿ ಕೊಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಈ ರೀತಿಯಲ್ಲಿ ಸತ ಹಂತವಾಗಿ ರೆಸ್ಕ್ಯೂ ಕಾರ್ಯಾಚರಣೆ ಆಗುತ್ತೆ. ಮತ್ತೊಂದು ಕಡೆ ಈಗ ವಾಯುದಾಳಿ ನಡೆಯುವ ವೇಳೆ ಮೊಳಗಿಸುವ ಸೈರನ್ ಕಾರ್ಯಾಚರಣೆಯನ್ನು ಕೂಡ ಪರೀಕ್ಷೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಇನ್ನು ಯುದ್ಧದ ವೇಳೆ ಯಾವ ರೀತಿ ರಕ್ಷಣೆ ಪಡೆಯಬೇಕು ಅನ್ನೋದು ರಕ್ಷಣಾ ತಜ್ಞರು ಕೂಡ ಜನರಿಗೆ ಕೂಡ ಮಾಹಿತಿ ನೀಡ್ತಾರೆ. ಅದಾದ ನಂತರ ಬೇರೆ ದೇಶದ ಯುದ್ಧ ವಿಮಾನಗಳಿಗೆ ನಮ್ಮ ಸ್ಥಳ ಗುರುತು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ವಿದ್ಯುತ್ ದೀಪವನ್ನು ಬಂದ್ ಮಾಡಿ ಕೂಡ ಈ ಒಂದು ಮಾಕ್ ಡ್ರಿಲ್ ಕೂಡ ಆಗುತ್ತೆ. ಅದಾದ ನಂತರ ಅಂದ್ರೆ ವಾಯುಪಡೆ ಜೊತೆಗಿನ ಹಾಟ್ ಲಿಂಕ್ ಆಗಿರ್ಬೋದು, ರೇಡಿಯೋ ಸಂವಹನವನ್ನು ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಇನ್ನು ತುರ್ತು ಟೈಮ್ ನಲ್ಲಿ ಏನಾದರೂ ಜನರಿಗೆ ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಕಮ್ಯುನಿಕೇಶನ್ ಮಾಡಬೇಕು, ನಮ್ಮ ಸಮನ್ವಯ ಯಾವ ರೀತಿ ಆಗಿರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಈ ಒಂದು ಮಾಕ್ ಡ್ರಿಲ್ ಕೂಡ ಮಾಹಿತಿಯನ್ನು ನೀಡಲಿದ್ದಾರೆ. ಅದ್ರ ಜೊತೆಗೆ ಯುದ್ಧದ ಟೈಮ್ ನಲ್ಲಿ ಜನರು ಸಂಕಷ್ಟ ಅವರೇ ತಮ್ಮ ಯುದ್ಧದ ಟೈಮಲ್ಲಿ ತಮ್ಮನ್ನು ತಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಮಾಹಿತಿ ಸಿಗಲಿದೆ. ಈಗ ಒಟ್ಟು 800 ಸಿಬ್ಬಂದಿ ಈ ಒಂದು ಏನು ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಿ ಜನರಿಗಾಗೂ ಇಲ್ಲಿರುವಂತಹ ಜನರನ್ನು ಯುದ್ಧದ ವಿಚಾರವಾಗಿ ಒಂದು ಅರಿವು ಮೂಡಿಸುವ ಒಂದು ಕೆಲಸವನ್ನು ಮಾಡಲಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಹಲಸೂರು ಲೇಕ್ ನಲ್ಲಿ ಆಲ್ರೆಡಿ ಮಾಕ್ ಡ್ರಿಲ್ ಆರಂಭ ಆಗಿದೆ. ಸದ್ಯ ಬೋಟ್ ಮೂಲಕ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಅದನ್ನ ನಡೆಸ್ತಾ ಇದ್ದಾರೆ. ಸದ್ಯ ಮಾಕ್ ಡ್ರಿಲ್ ನ ಮಾಡಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ನಿಂದ ಮಾಹಿತಿಯನ್ನ ನೀಡ್ತಾ ಇದ್ರು. NDRF ಸಿಬ್ಬಂದಿ, SDRF ಸಿಬ್ಬಂದಿ, ಹೋಮ್ ಗಾರ್ಡ್ಗಳು, NCC ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಈ ಮಾಕ್ ಡ್ರಿಲ್ ನಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅವರಿಗೆ ಇಂತಹ ತುರ್ತು ಸಂದರ್ಭದಲ್ಲಿ ನೀವು ಯಾವ ರೀತಿ ರಕ್ಷಣೆಗೆ ಮುಂದಾಗಬೇಕು, ಜನರ ರಕ್ಷಣೆಗೆ ನಿಮ್ಮ ಕಾರ್ಯಾಚರಣೆ ಯಾವ ರೀತಿಯಾಗಿರಬೇಕು, ನೀವು ಎಷ್ಟು ಕ್ವಿಕ್ ಆಗಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದನ್ನ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಮಾಕ್ ಡ್ರಿಲ್ ಸದ್ಯ ಹಲಸೂರು ಕೆರೆಯಲ್ಲಿ ಆಗ್ತಾ ಇರೋದು. ಮೊದಲಿಗೆ ಸೈರನ್ನ ಮೊಳಗಿಸಲಾಯಿತು 3:58ಕ್ಕೆ ಸರಿಯಾಗಿ. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ, ವಾಯುದಾಳಿಯ ಸಂದರ್ಭದಲ್ಲಿ ಏನ್ ಸೈರನ್ನ ಮೊಳಗಿಸಲಾಗುತ್ತೆ ಅದರ ಅಣಕು ಪ್ರದರ್ಶನ, ಅದರ ಮಾಕ್ ಡ್ರಿಲ್ ಆಗ್ತಾ ಇರೋದು. ಹಾಗಾಗಿ ಮೊದಲಿಗೆ ವಾಯುದಾಳಿಯ ಮುನ್ಸೂಚನೆಯ ರೀತಿ ಒಂದು ಸೈರನ್ನ ಮೊಳಗಿಸಲಾಯಿತು. ಆ ಸೈರನ್ ಮೊಳಗಿಸಿದಂತಹ ನಂತರದಲ್ಲಿ ಈಗ ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇರೋದು. ಈ ದುರ್ಗಮ ಪ್ರದೇಶಗಳಲ್ಲಿ ಜನ ಏನ್ ಸಿಕ್ಕಾಕೊಳ್ತಾರೆ, ಬೇರೆ ಬೇರೆ ಜಾಗದಲ್ಲಿ ನಗರ ಪ್ರದೇಶ ಅಥವಾ ಹಳ್ಳಿಗಾಡು ಪ್ರದೇಶ ಎಲ್ಲೋ ಈ ರೀತಿ ಮಿಸೈಲ್ ದಾಳಿಯಾದಾಗ ಅಥವಾ ವಾಯು ದಾಳಿ ಶತ್ರುವಿನಿಂದ ನಡೆದಂತಹ ಸಂದರ್ಭದಲ್ಲಿ ದುರ್ಗಮ ಪ್ರದೇಶದಲ್ಲಿ ಸಿಕ್ಕಾಕೊಂಡಂತಹ ಜನ, ಗಾಯಗೊಂಡಂತವರು, ಕ್ಯಾಶುವಲಿಟಿ ಏನಾಗುತ್ತೆ, ಯಾರಿಗೂ ಕೈಗೆ ನೋವಾಗಿರುತ್ತೆ, ಯಾರಿಗೂ ಕಾಲಿಗೆ ಗೇಟ್ ಆಗಿರುತ್ತೆ, ಎದ್ದು ನಿಲ್ಲುವಂತಹ ಪರಿಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಆ ತಕ್ಷಣಕ್ಕೆ ಆ ಜನರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಅದು ರಕ್ಷಣಾ ಪಡೆಗಳ ಮೇಲೆ ಇರುತ್ತೆ. NDRF ಇರಬಹುದು, SDRF ಇರಬಹುದು, ಪೊಲೀಸರು ಇರಬಹುದು, ಅಥವಾ NSS, NCC ಜೊತೆಗೆ ಸಿವಿಲ್ ಡಿಫೆನ್ಸ್ ನವರು ಇರಬಹುದು, ಅವರ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಅಂತಹ ದುರ್ಗಮ ಪ್ರದೇಶಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಜನ, ಗಾಯಕ್ಕೆ ಒಳಗಾಗಿರುವಂತಹ ಜನ, ಅವರನ್ನ ಯಾವ ರೀತಿ ರಕ್ಷಣೆ ಮಾಡೋದು ಅನ್ನೋದನ್ನ ಅಣಕು ಪ್ರದರ್ಶನದಲ್ಲಿ ತೋರಿಸಲಾಗ್ತಾ ಇದೆ. ಆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಯಚೂರಿನ ದೃಶ್ಯಗಳನ್ನ ನೋಡಿ, ಎಷ್ಟು ಆಕ್ಷನ್ ಇದೆ ನೋಡಿ ಆ ದೃಶ್ಯಗಳಲ್ಲಿ. ಅಂದ್ರೆ ಸೈರನ್ ಮೊಳಗ್ತಾ ಇದ್ದ ಹಾಗೆ ಜನ, ವಾಯುದಾಳಿಯ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ಜನ ಯಾವ ರೀತಿ ರಸ್ತೆನಲ್ಲಿ ಮಲ್ಕೊಂಡ್ಬಿಟ್ರು ನೋಡಿ. ಅಂದ್ರೆ ಇದು ಮಾಕ್ ಡ್ರಿಲ್ ನ ಒಂದು ಭಾಗ. ಜನರಿಗೆ ಸೂಚನೆಯನ್ನ ಕೊಡೋದು, ದಾಳಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ, ಅಥವಾ ಈ ರೀತಿ ದಾಳಿಯಾದಂತಹ ಸಂದರ್ಭದಲ್ಲಿ ಈಗ ನೋಡಿ ಗಾಯಗೊಂಡು ಬಿದ್ದಿದ್ದಾರೆ ಅವರೆಲ್ಲರೂ ಕೂಡ. ಈಗ ಅವರನ್ನ ರಕ್ಷಣೆ ಮಾಡೋದು ಹೇಗೆ,
ಎಷ್ಟು ತುರ್ತಾಗಿ ಆ ರಕ್ಷಣೆ ಆಗಬೇಕು ಅದನ್ನ ಮಾಡಿ ತೋರಿಸ್ತಾರೆ. ಒಂದು ಕಡೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್, ಮತ್ತೊಂದು ಕಡೆ ರಾಯಚೂರಿನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್, ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಟ್ಟು 3 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ಆಯ್ಕೆ ಮಾಡಲಾಗಿರೋದು ಮಾಕ್ ಡ್ರಿಲ್ಗಾಗಿ. ಒಂದು ಬೆಂಗಳೂರಿನ ಈ ಹಲಸೂರು ಲೇಕ್ ಪ್ರದೇಶ ಏನಿದೆ, ಇಲ್ಲಿ ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕೈಗಾ ಅಣು ವಿದ್ಯುತ್ ಸ್ಥಾವರ ಇರುವಂತಹ ಕಾರವಾರದ ಮಲ್ಲಾಪುರ, ಅಲ್ಲಿ ಅಣುಕು ಪ್ರದರ್ಶನವನ್ನ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಪ್ರದೇಶ ಮಾಕ್ ಡ್ರಿಲ್ ನ ನಡೆಸಲಾಗ್ತಾ ಇರುವುದು ರಾಯಚೂರಿನ ಶಕ್ತಿನಗರ. ರಾಯಚೂರಿನ ಶಕ್ತಿನಗರ ಉಷ್ಣ ವಿದ್ಯುತ್ ಸ್ಥಾವರ ಇರುವಂತಹ ಪ್ರದೇಶ. ರಾಯಚೂರಲ್ಲಿ ಯಾವ ರೀತಿ ಮಾಕ್ ಡ್ರಿಲ್ ನಡೀತಾ ಇದೆ ಅದರ ಲೈವ್ ಅಪ್ಡೇಟ್ಸ್ ನ ನೋಡೋಣ ಬನ್ನಿ. ಇಲ್ಲಿ ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಾರ್ವಜನಿಕರು ಏನಾದರೂ ಈ ರೀತಿಯಾಗಿ ಅನಾಹುತಕ್ಕೆ ಸಿಲುಕಿದಾಗ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಸಹ ಇಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಅಲ್ಲಿ ಫಸ್ಟ್ ಏಡ್ ನಾವು ತೋರಿಸ್ತಾ ಇದ್ದೀವಿ. ಸಪೋಸ್ ಇಲ್ಲೇನಾದರೂ ಗಾಯಾಳುಗಳಾದರೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು, ಅದಾದ್ಮೇಲೆ ಅವರಿಗೆ ಯಾವ ರೀತಿಯಾಗಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋಂತಹ ಒಂದು ಡೆಮಾನ್ಸ್ಟ್ರೇಷನ್ ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ರಾಯಚೂರಿನ RTPS ಮತ್ತು YTPS ಇಲ್ಲಿನ ಕರ್ನಾಟಕಕ್ಕೆ 70% ವಿದ್ಯುತ್ತನ್ನು ಇಲ್ಲಿಂದನೇ ಸಹ ಸರಬರಾಜು ಆಗೋದರಿಂದ ಹೈ ಅಲರ್ಟ್ ಆಗಿರಬೇಕು ಜನ. ಹಾಗೇನೆ ಇಲ್ಲಿನ ಜನರನ್ನ ರಕ್ಷಣೆ ಮಾಡಿಕೊಳ್ಳುವುದರಲ್ಲಿ ಅವರಿಗೂ ಸಹ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋಂಥ ಒಂದು ದೃಷ್ಟಿನಲ್ಲಿ ಇಲ್ಲಿ ಡೆಮಾನ್ಸ್ಟ್ರೇಷನ್ ನಡೆಸ್ತಾ ಇರುವಂಥದ್ದು. ಈಗ ದಾಳಿಯಾದ ನಂತರ ಯಾವ ರೀತಿಯಾಗಿ ಇಲ್ಲಿ ಇವರನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ನಿದರ್ಶನವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಏನು ಸಿವಿಲ್ ಡಿಫೆನ್ಸ್ನ ತಂಡ ಈಗೇನು ಗಾಯಾಳುಗಳೇನಿದ್ದಾರೆ ಇವರನ್ನ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆ ನೀಡುವಂತಹ ಒಂದು ಡೆಮಾನ್ಸ್ಟ್ರೇಷನ್ ಇಲ್ಲಿ ಮಾಕ್ ಡ್ರಿಲ್ ನಡೀತಾ ಇರುವಂಥದ್ದು. ಇವರೆಲ್ಲರೂ ಸಹ ಸಿಬ್ಬಂದಿಗಳು ಕಡಪದಿಂದ ಬಂದಿರೋರಾಗಿರ್ತಾರೆ. ಏನು ರೈಲ್ವೆ ಸಿಬ್ಬಂದಿಗಳು ಹಾಗೇನೆ CRPFನವರು ಗುಂತ್ಕಲ್ ವಿಭಾಗೀಯ ಸಿಬ್ಬಂದಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಹಾಗೇನೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಫ್ಲಾಗ್ ಅನ್ನ ತೋರಿಸ್ತಾ ಇದ್ದಾರೆ. ಈ ಫ್ಲಾಗ್ ಅನ್ನ ಅಂದ್ರೆ ಒಂದೊಂದಕ್ಕೂ ಸಹ ಒಂದೊಂದು ಇಲ್ಲಿ ಸಿಂಬಲ್ಸ್ಗಳು ಸಹ ಇಲ್ಲಿ ಇರುವುದು ನೋಡ್ತಾ ಇರ್ಬೋದು. ಗಾಯಾಳುಗಳನ್ನ ಮೊದಲು ಇಲ್ಲಿ ಅವರನ್ನ ಆರೈಕೆ ಮಾಡುವಂಥದ್ದು, ಅಲ್ಲಿ ಎತ್ಕೊಂಡು ಹೋಗುವಂತಹ ಒಂದು ದೃಶ್ಯ. ಯಾವ ರೀತಿಯಾಗಿ ಅವರನ್ನ ಎತ್ತುಕೊಂಡು ಹೋಗಿ ಅವರನ್ನ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡುವಂತಹದ್ದು ಅಲ್ಲಿ ನೋಡ್ತಾ ಇರ್ಬೋದು. ನಾವು ಪ್ರಾಥಮಿಕ ಚಿಕಿತ್ಸೆಗೆ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಫಸ್ಟ್ ಏಡ್ ಮಾಡ್ತಾರೆ. ತದನಂತರದಲ್ಲಿ ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಗಾಯ ಏನಾದರೂ ಆದರೆ ಅವರಿಗೆ ಯಾವ ರೀತಿಯಾಗಿ ನಾವು ಇಲ್ಲಿ ಪಟ್ಟಿಯನ್ನು ಕಟ್ಟಬೇಕು ಅನ್ನುವಂತಹ ಒಂದು ಮಾಕ್ ಡ್ರಿಲ್, ಒಂದು ರಿಹರ್ಸಲ್ ಇಲ್ಲಿ ನಡೀತಾ ಇರುವಂಥದ್ದು. ಸಿಬ್ಬಂದಿಗಳನ್ನು ಸಹ ಇಲ್ಲಿ ಏನು ರೈಲ್ವೆ ಸಿಬ್ಬಂದಿಗಳಾಗಿರ್ಬೋದು, ಹಾಗೇನೆ ಸಿವಿಲ್ ಡಿಫೆನ್ಸ್ ತಂಡದವರು, ಹಾಗೇನೆ ಇಲ್ಲಿನ ರೈಲ್ವೆ ಸಿಬ್ಬಂದಿಗಳಾಗಿರ್ಬೋದು ಈ ಒಂದು ಮಾಕ್ ಡ್ರಿಲ್ ಅಲ್ಲಿ ಸದ್ಯಕ್ಕೆ ಭಾಗಿಯಾಗಿರುವಂಥದ್ದು. ಇವರನ್ನ ಏನು ಬಾಂಬ್ ದಾಳಿ ಆದಾಗ ಅವರನ್ನ ರಕ್ಷಣೆ ಮಾಡಿಕೊಂಡು ಏನು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಇಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಅದಾದ್ಮೇಲೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡುವಂತಹ ಒಂದು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ನಿದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅಲ್ಲಿ ಆರೋಗ್ಯ ಸಿಬ್ಬಂದಿಗಳನ್ನು ಸಹ ಇದ್ದಾರೆ. ಗಾಯಾಳುಗಳು ಏನಾದರೂ ಗಾಯದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅವರೇನಾದರೂ ಗಂಭೀರತೆಯನ್ನು ಆಯಿತು ಅಂತಂದರೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಡೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಬೋದು ಅನ್ನುವಂತಹ ಒಂದು ಮಾಕ್ ಡ್ರಿಲ್ ಅನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಯುದ್ಧದ ದಾಳಿ ಸಂದರ್ಭಗಳಲ್ಲಿ ನಾಗರಿಕ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಮಾಕ್ ಡ್ರಿಲ್ ಇದಾಗಿದೆ. ಇದಾದ ನಂತರ ಇಲ್ಲೊಂದು ಕೆಲವೊಂದು ಸೈರನ್ಗಳನ್ನು ಸಹ ಇಲ್ಲಿ ಅಳವಡಿಕೆ ಮಾಡ್ತಾರೆ. ಸೈರನ್ಗಳನ್ನು ಸಹ ಯಾವ ರೀತಿಯಾಗಿ ಅಳವಡಿಕೆ ಮಾಡಿ ಅಂದರೆ ಯಾವ್ಯಾವ ಸೈರನ್ನು ಯಾವ್ಯಾವ ಸಂದೇಶವನ್ನು ನೀಡುತ್ತೆ ಅನ್ನುವಂಥದ್ದು. ಮೊದಲಿಗೆ ಎಲ್ಲೋ ಸೈರನ್ ಬರುತ್ತೆ, ಅಂದರೆ ಎಲ್ಲೋ ಮೆಸೇಜು ಏರ್ ಸ್ಟ್ರೈಕ್ ಆಗಿದೆ ಅಂತ ಆಗಬಹುದು ಅಂತೇಳಿ ಎಲ್ಲೋ ಮೆಸೇಜ್ ಬಂದರೆ ಅದಾದ ನಂತರ ರೆಡ್ ಬರುತ್ತೆ, ರೆಡ್ ಇಂಡಿಕೇಟರ್ ಆಗುತ್ತೆ. ಅದಾದಮೇಲೆ ಗ್ರೀನ್ ಮೆಸೇಜ್ ಬರುತ್ತೆ, ಬಾಂಬ್ ಹಾಕಿದ್ದಾರೆ ಅಂತೇಳಿ ಎಲ್ರಿಗೂ ಗೊತ್ತಾಗ್ಲಿ ಅನ್ನುವಂತಹ ಒಂದು ಗ್ರೀನ್ ಮೆಸೇಜ್. ನಂತರ ವೈಟ್ ಬರುತ್ತೆ. ಈ ರೀತಿಯಾಗಿ ಕೆಲವೊಂದು ಸಿಗ್ನಲ್ಗಳನ್ನು ಇಲ್ಲಿ ಜನರಿಗೆ ತಿಳಿಸೋದ್ರಿಂದ ಜನರಲ್ಲೂ ಸಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು
ಯೋಜನೆ ಇದಾಗಿದೆ. ಯಾಕಂತಂದ್ರೆ ಮಾಕ್ ಡ್ರಿಲ್ ಮಾಡೋದ್ರಿಂದ ಜನರಲ್ಲೂ ಸಹ ಜಾಗೃತಿ ಬರುತ್ತೆ, ಯಾವ ರೀತಿಯಾಗಿ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನ ನೋಡ್ತಾ ಇರ್ಬೋದು. ಈಗ ಸದ್ಯಕ್ಕೆ ಸಾಯಂಕಾಲ ಈ ರೀತಿಯಾಗಿ ಇಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ, ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆಗಿ ಇವತ್ತು ರಾಯಚೂರಿನ ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಮಾಡುವ ಮೂಲಕ ಜನರಲ್ಲಿ ಅರಿವು ಮೂಡಿಸಬೇಕಾಗಿತ್ತು. ಯಾಕಂತಂದ್ರೆ ಅಲ್ಲಿ ಶಕ್ತಿನಗರದಲ್ಲಿ RTPS ಮತ್ತು YTPS ಇರೋದ್ರಿಂದ ಅಲ್ಲಿನ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆ ಒದಗಿಸಬೇಕಾಗ್ತದೆ. ಇಡೀ ಕರ್ನಾಟಕಕ್ಕೆ 70% ವಿದ್ಯುತ್ತನ್ನ ಏನೋ ರಾಯಚೂರಿನ RTPS ಮತ್ತು YTPS ನಿಂದನೇ ನೀಡೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಜಾಗೃತಿ ವಹಿಸಬೇಕಾಗಿರೋದು ಅತ್ಯಮೂಲ ಆಗಿರುತ್ತೆ. ಹಾಗಾಗಿನೇ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಕ್ ಡ್ರಿಲ್ ಮಾಡೋ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಏನು ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಗುಂತಕಲ್ ವಿಭಾಗದ ರೈಲ್ವೆ ಸಿಬ್ಬಂದಿಗಳು ಈ ಒಂದು ಮಾಕ್ ಡ್ರಿಲ್ನಲ್ಲಿ ತೊಡಗಿರುವಂಥದ್ದು ಜಾಗೃತಿಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಮಾಕ್ ಡ್ರಿಲ್ ಅನ್ನ ನಾವು ನೋಡ್ತಾ ಇರ್ಬೋದು. ಸುತ್ತಮುತ್ತಲಿನ ಸಾಕಷ್ಟು ಪ್ರಮಾಣದಲ್ಲಿ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರನ್ನು ಸಹ ಆಶ್ಚರ್ಯಚಕಿತರಾಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಯಾಕಂತಂದ್ರೆ ಯುದ್ಧದ ಸಂದರ್ಭದಲ್ಲಿ, ಯುದ್ಧವನ್ನ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಏನಾದರೂ ಅನಿರೀಕ್ಷಿತ ಘಟನೆಗಳಾಗ್ಬೋದು. ಅವುಗಳಿಂದ ಯಾವ ರೀತಿಯಾಗಿ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು, ಅಥವಾ ದಾಳಿಯಿಂದಾಗಿ ಗಾಯಾಳುಗಳು ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಬೇಕಾಗಿರುವಂತಹ ಒಂದು ಸಂದರ್ಭ ಬಂದರೆ ಅವರಿಗೆ ಫಸ್ಟ್ ಏಡ್ ಕೊಟ್ಟು ನಂತರದಲ್ಲಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ಇಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ಇಲ್ಲಿ CRPF ಹಾಗೇನೆ ಡಿಫೆನ್ಸ್ ಸಿಬ್ಬಂದಿಗಳು ಇಲ್ಲಿ ತೊಡಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಸಾವೂರ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ರು. ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ನಡೀತಾ ಇರೋದು. ರಾಯಚೂರಿನಲ್ಲಿ ಶಕ್ತಿನಗರದಲ್ಲಿ YTPS ಇದೆ, RTPS ಇದೆ, ವಿದ್ಯುತ್ ಸ್ಥಾವರಗಳಿದ್ದಾವೆ, ಉಷ್ಣ ವಿದ್ಯುತ್ ಸ್ಥಾವರಗಳಿದ್ದಾವೆ. ಹಾಗಾಗಿ ಅವುಗಳ ರಕ್ಷಣೆ ಬಹಳ ಮುಖ್ಯ. ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಪ್ರದೇಶ, ಆ ಜಾಗವನ್ನ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಶತ್ರು ರಾಷ್ಟ್ರ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಭಾಗದಲ್ಲಿರುವಂತಹ ಜನರನ್ನ ಯಾವ ರೀತಿ ರಕ್ಷಣೆ ಮಾಡುವುದು ಅಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಮಾಕ್ ಡ್ರಿಲ್ ಅನ್ನ ಮಾಡೋದ್ರಿಂದ ಜನ ಮಾನಸಿಕವಾಗಿ ತಯಾರಾಗಿರ್ತಾರೆ. ಜೊತೆಗೆ ಇಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಪ್ಯಾನಿಕ್ ಆಗದೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು, ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಇದ್ದಾರೆ, NDRF, SDRF, NSS, NCC ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಟ್ರೈನಿಂಗ್ ನ ನೀಡಲಾಗ್ತಾ ಇದೆ. ನಾಳೆ ದಿನ ಒಂದು ವೇಳೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಅಂತಂದ್ರೆ ಅದಕ್ಕೆ ಯುದ್ಧನೇ ಆಗ್ಬೇಕು ಅಂತಿಲ್ಲ, ಬೇರೆ ಯಾವುದೋ ನ್ಯಾಚುರಲ್ ಕೆಲಾಮಿಟಿ ಆಯ್ತು, ಪ್ರಕೃತಿ ವಿಕೋಪ ಆಯ್ತು, ಅಂತಹ ಸಂದರ್ಭಗಳು ನಿರ್ಮಾಣ ಆಯ್ತು ಅಂದಂತಹ ಸಂದರ್ಭದಲ್ಲೂ ಈ ರೀತಿಯಾದಂತಹ ಟ್ರೈನಿಂಗ್ ಇದೆಯಲ್ಲ, ಇದು ನೆರವಿಗೆ ಬರುತ್ತೆ. ತಕ್ಷಣಕ್ಕೆ ಜನರ ರಕ್ಷಣೆಗೆ ಇದು ಸಹಾಯ ಮಾಡುತ್ತೆ. ಗಾಯಕ್ಕೊಳಗಾದವರು ಅವರನ್ನ ರಕ್ಷಣೆ ಮಾಡೋದು, ಆ ತಕ್ಷಣಕ್ಕೆ ಅವರಿಗೆ ಫಸ್ಟ್ ಏಡ್ ಅನ್ನ ಕೊಡೋದು, ಆ ನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡೋದು, ಆ ದುರ್ಘಟನೆ ನಡೆದಂತಹ ಸ್ಥಳದಿಂದ ಅವರನ್ನ ಸೇಫ್ ಗಾರ್ಡ್ ಮಾಡೋದು, ಇದೆಲ್ಲವೂ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ ಮಾಕ್ ಡ್ರಿಲ್ ನ ನಡೆಸಲಾಗ್ತಾ ಇರೋದು. ರಾಯಚೂರಿನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನ ನೋಡ್ತಾ ಇದ್ದೀರಿ. ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಹಲಸೂರು ಲೇಕ್ ನಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೊಂದ್ ಕಡೆ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಮಾಕ್ ಡ್ರಿಲ್ ನ ನಡೆಸಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ಗಳನ್ನ ಕಂಪ್ಲೀಟ್ ಆಗಿ ತಪಾಸಣೆ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರಯಾಣಿಕರ ಬ್ಯಾಗ್ಗಳನ್ನ ಡಾಗ್ ಸ್ಕ್ವಾಡ್ ಮೂಲಕ ಪರಿಶೀಲಿಸಲಾಗ್ತಾ ಇದೆ. ಇವೆಲ್ಲವೂ ಕೂಡ ಮಾಕ್ ಡ್ರಿಲ್ ನ ಭಾಗ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು. ಕರ್ನಾಟಕದ 3 ಭಾಗಗಳನ್ನ ಆಯ್ಕೆ ಮಾಡಿರುವುದು ಈ ಮಾಕ್ ಡ್ರಿಲ್ಗಾಗಿ. ಒಂದು ರಾಯಚೂರು, ಮತ್ತೊಂದು ಬೆಂಗಳೂರು, ಇನ್ನೊಂದು ಕಾರವಾರದ ಮಲ್ಲಾಪುರ. ದೇಶದ ಒಟ್ಟು 259 ಪ್ರದೇಶಗಳನ್ನ ಮಾಕ್ ಡ್ರಿಲ್ಗಾಗಿ ಆಯ್ಕೆ ಮಾಡಲಾಗಿರೋದು. 4 ಗಂಟೆಗೆ ಸರಿಯಾಗಿ ಎಲ್ಲಾ ಕಡೆಗಳಲ್ಲೂ ಈ ಮಾಕ್ ಡ್ರಿಲ್ ಆರಂಭ ಆಗಿದೆ. ಪ್ರಮುಖವಾಗಿ ಹೆಚ್ಚಿನ ಪ್ರಮಾಣದ ಪ್ರದೇಶಗಳನ್ನ ಆಯ್ಕೆ ಮಾಡಿರೋದು
ಭಾರತ ಪಾಕಿಸ್ತಾನದ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳು. ಅದು ಜಮ್ಮು ಕಾಶ್ಮೀರ ಇರಬಹುದು, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಕಡಲ ತೀರವನ್ನ ಹೊಂದಿರುವಂತಹ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್, ಪೋರ್ಟ್ ಅನ್ನ, ಬಂದರನ್ನ ಹೊಂದಿರುವಂತಹ ರಾಜ್ಯ ಮಹಾರಾಷ್ಟ್ರ. ಹಾಗಾಗಿ ಮಹಾರಾಷ್ಟ್ರ. ಮತ್ತೊಂದು ಕಡೆ ಈಶಾನ್ಯ ಭಾಗದಲ್ಲಿರುವಂತಹ ರಾಜ್ಯಗಳು, ಭಾರತದ ಈಶಾನ್ಯ ರಾಜ್ಯಗಳು, 7 ಸಿಸ್ಟರ್ ಸ್ಟೇಟ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಇಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನರಿಗೆ ತಯಾರಿ ಯಾವ ರೀತಿಯಾಗಿ ಇರಬೇಕು ಅನ್ನೋದರ ಸೂಚನೆಯನ್ನ ನೀಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.